ಪಾಕಿಸ್ತಾನ ಕುರಿತಂತೆ ಸ್ವಾರಸ್ಯಕರ ಸುದ್ದಿಗಳು ಹೊರಗೆ ಬರ್ತಾ ಇದೆ. ಅದರ ಆರ್ಥಿಕ ವ್ಯವಸ್ಥೆ ಯಾವ ತಳಪಾಯದ ಮೇಲೆ ನಿಂತಿದೆ? ಪಾಕಿಸ್ತಾನಿ ಮೂಲದ ಭಿಕ್ಷುಕರಿಂದ ಭರ್ತಿಯಾಗಿ ತುಂಬಿ ತುಳುಕ್ತಾ ಇದ್ದಾವೆ. 4 ಕಾಲಿನ ಕತ್ತೆಗಳನ್ನು ನಾವು ಚೀನಾ ದೇಶಕ್ಕೆ ಕಳಿಸ್ತೇವೆ, 2 ಕಾಲಿನ ಕತ್ತೆಗಳನ್ನ ನಮ್ಮ ಪಾರ್ಲಿಮೆಂಟ್ ಕಳಿಸ್ತೇವೆ. ಅವ್ರ ಹಾವಳಿಯನ್ನ ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. 60 ಲಕ್ಷ ಕತ್ತೆಗಳ ಜನಸಂಖ್ಯೆ ಇದೆ ಅಂತೆ ಇದರಲ್ಲಿ ಪಾಕಿಸ್ತಾನ ದೇಶದಲ್ಲಿ. ಆರ್ಥಿಕ ವ್ಯವಸ್ಥೆಯ ಸ್ವಾರಸ್ಯಕರ ನೋಟ ಅನ್ನೋದಕ್ಕಿಂತ ವಿಡಂಬನಾತ್ಮಕ ನೋಟ. ನಮ್ಮ ದಾಯಾದಿ ರಾಷ್ಟ್ರವಾದ ಪಾಕಿಸ್ತಾನ ಅವರಿಗೆ ಬೇರೆ ಇನ್ನೇನು ಕೆಲಸ ಇಲ್ವಾ? 24 ಗಂಟೆ ಜಿಹಾದ್ 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 ಅಂತ ಮಿಲಿಟರಿ ಮೌಲ್ವಿ ಮುಜಾಹಿದ್ದೀನ್ಗಳ ಆದೇಶದಿಂದ ಅವರು ಸರ್ಕಾರ ನಡೆಸ್ತಾರ. ಅವರು ದೇಶವನ್ನ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಮುನ್ನಡೆಸಲಿಕ್ಕೆ ಅವ್ರಿಗೆ ಬೇರೆ ಯಾವುದೇ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳೇ ಇಲ್ವಾ? ಅಲ್ಲಿ ಯಾವುದೇ ಕೈಗಾರಿಕೋದ್ಯಮಗಳು ಇಲ್ವಾ? ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ನಮ್ಗೆ ಅವಕಾಶ ಕೂಡ ಕೊಡಲ್ಲ ಆ ದೇಶ. 24 ಗಂಟೆ ವರ್ಷದ 365 ದಿನಗಳು ಇಡೀ ಅವ್ರ ಯೋಚನೆ ಪಾಕಿಸ್ತಾನ ಬಗ್ಗೆ ಸುದ್ದಿ ಅಂತಂದ್ರೆ ಯಾವಾಗ ಎಲ್ಲೆಲ್ಲಿ ಕಾಶ್ಮೀರ್ ಭೂ ಪ್ರದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗೆ ಕುಮ್ಮಕ್ ಕೊಡ್ತಾರೆ ಅನ್ನೋದು ಮಾತ್ರವೇ. ಇತ್ತೀಚೆಗೆ ಪಾಕಿಸ್ತಾನ ಕುರಿತಂತೆ ಸ್ವಾರಸ್ಯಕರ ಸುದ್ದಿಗಳು ಹೊರಗೆ ಬರ್ತಾ ಇದ್ದಾವೆ. ಅದೇನಂತಂದ್ರೆ ಪಾಕಿಸ್ತಾನ ಯಾವ್ಯಾವ ವಸ್ತುಗಳನ್ನ ವಿದೇಶಗಳಿಗೆ ರಫ್ತು ಮಾಡುತ್ತೆ, ಅದರ ಆರ್ಥಿಕ ವ್ಯವಸ್ಥೆ ಯಾವ ತಳಪಾಯದ ಮೇಲೆ ನಿಂತಿದೆ, ಅಲ್ಲೇನಾದ್ರೂ IT-BT ಉದ್ಯಮಗಳಿದಾವ ಕರ್ನಾಟಕದಲ್ಲಿದ್ದಂತೆ ಭಾರತದಲ್ಲಿದ್ದಂತೆ, ಅಲ್ಲೇನಾದ್ರೂ ಬೇರೆ ಬೃಹತ್ ಉಕ್ಕು ಕಾರ್ಖಾನೆಗಳಿದಾವ, ಅಥವಾ ಭಾರತದಲ್ಲಿರೋ ಹಾಗೆ ದೊಡ್ಡ ಪ್ರಮಾಣದ ಮಾಹಿತಿ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ಸ್ ಉದ್ಯಮಗಳಿದಾವ? ಇಲ್ಲ. ಇತ್ತೀಚೆಗೆ ಒಂದು ಹಿಂದಿ ಸುದ್ದಿ ವಾಹಿನಿಯ ಪ್ರಸಾರದಲ್ಲಿ ಸ್ವಾರಸ್ಯಕರ ಸಂಗತಿ ಗೊತ್ತಾಯ್ತು. ಪಾಕಿಸ್ತಾನ ಯಾವ್ಯಾವ ದೇಶಗಳಿಗೆ ಏನ್ ಎಕ್ಸ್ಪೋರ್ಟ್ ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಅಲ್ಲಿನ ನಾಗರಿಕರೊಬ್ಬರು ಉತ್ತರ ಕೊಟ್ಟರು. ನಾವು ಭಾರತಕ್ಕೆ ಭಯೋತ್ಪಾದನೆಯನ್ನ ಎಕ್ಸ್ಪೋರ್ಟ್ ಮಾಡ್ತೇವೆ, ಸೌದಿ ಅರೇಬಿಯಾ, ಇರಾಕ್ ಮುಂತಾದ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ನಾವು ಭಿಕ್ಷುಕರನ್ನ ಎಕ್ಸ್ಪೋರ್ಟ್ ಮಾಡ್ತೇವೆ, ಮತ್ತು ನಮ್ಮ ಪರಮ ಮಿತ್ರವ ಮತ್ತು ಆಪದ್ ಬಾಂಧವ ಚೀನಾ ದೇಶಕ್ಕೆ ಕತ್ತೆಗಳನ್ನ ಎಕ್ಸ್ಪೋರ್ಟ್ ಮಾಡ್ತೇವೆ ಅಂತ. ಇದು ತಮಾಷೆ ಮಾತಲ್ಲ, ವಾಸ್ತವಿಕ ಸಂಗತಿ ಕೂಡ ಹೌದು. ಭಾರತಕ್ಕೆ ಕಳೆದ 78 ವರ್ಷಗಳಿಂದ ಭಯೋತ್ಪಾದನೆನ ಉತ್ಪಾದನೆ ಮಾಡ್ತಾ ಬಂದಿದ್ದಾರೆ, ರಫ್ತು ಮಾಡ್ತಾ ಬಂದಿದ್ದಾರೆ ಪಾಕಿಸ್ತಾನದವರು. ಅದು ಕೂಡ ಭಾರತದಲ್ಲೇ ಉಳ್ಕೊಂಡಿರೋ ಜಮ್ಮು ಮತ್ತು ಕಾಶ್ಮೀರ ಅನ್ನೋ ಭೂ ಪ್ರದೇಶವನ್ನ ಆಕ್ರಮಿಸಿಕೊಳ್ಳೋಕೆ ಅವ್ರದ್ದು 1000 ವರ್ಷಗಳ ಜಿಹಾದ್ ಅಂತ ಘೋಷಣೆ ಮಾಡ್ಕೊಬಿಟ್ಟು ಧರ್ಮಯುದ್ಧ. ಅದಿರ್ಲಿ, ಅದನ್ನ ಅವರು ಎಕ್ಸ್ಪೋರ್ಟ್ ಮಾಡ್ತಾನೆ ಇರ್ತಾರೆ, ಅದಕ್ಕೆ ಲೈಸೆನ್ಸೇ ಬೇಕಾಗಿಲ್ಲ. ಆ ಲೈಸೆನ್ಸ್ ಇಲ್ದೇನೆ ನಡೆಸ್ತಿರೋ ರಫ್ತು ವ್ಯಾಪಾರ ಅಂತಂದ್ರೆ ಈ ಭಯೋತ್ಪಾದನೆ. ಅದ್ರ ಹೊರತುಪಡಿಸಿ ಲಕ್ಷಾಂತರ ಮಂದಿ ಭಿಕ್ಷುಕರನ್ನ ರಫ್ತು ಮಾಡತಕ್ಕಂಥ ಈ ಪಾಕಿಸ್ತಾನದಂತಹ ದೈನೇಶಿ ದೇಶ, ಅದರಲ್ಲೂ ವಿಶೇಷವಾಗಿ ಸೌದಿ ಅರೇಬಿಯಾ ಮತ್ತು ಇರಾಕ್ನಲ್ಲಿನ ಸುಮಾರು 16 ಲಕ್ಷ ಜನ ಭಿಕ್ಷುಕರಿದ್ದಾರಂತೆ, ಪಾಕಿಸ್ತಾನಿ ಮೂಲದ ಭಿಕ್ಷುಕರಿದ್ದಾರಂತೆ. ಅದೇ ರೀತಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಈ ಶಾರ್ಜಾ, ದುಬೈ ಮುಂತಾದ ರಾಷ್ಟ್ರಗಳಲ್ಲಿ, ಆ ಕೊಲ್ಲಿ ರಾಷ್ಟ್ರಗಳಲ್ಲಿ ಸುಮಾರು 2 ಲಕ್ಷ ಜನ ಪಾಕಿಸ್ತಾನಿ ಮೂಲದ ಭಿಕ್ಷುಕರಿದ್ದಾರಂತೆ. ಅದ್ಯಾಕೆ ಇವ್ರು ಹೋಗಿ ಅಲ್ಲಿ ನೆಲೆಸ್ಬಿಟ್ರು? ಅವ್ರಿಗೆ ಯಾರು ವೀಸಾ ಪಾಸ್ಪೋರ್ಟ್ ಕೊಟ್ರು? ಏನಿಲ್ಲ, ಬಹಳ ಸುಲಭದ ಮಾರ್ಗ. ಅವರೆಲ್ಲ ಪರಮ ದೈವಭಕ್ತರಲ್ಲ, ಅಲ್ಲಾರ ಆರಾಧಕರು. ಅವರೆಲ್ಲ ಹಜ್ಗೆ ಅಥವಾ ಉಮ್ಮಾ ಯಾತ್ರೆಗೆ ಹೋಗ್ತೀವಿ ಅಂದ್ಬಿಟ್ಟು ವೀಸಾ ಪಡ್ಕೊಂಡ್ಬಿಟ್ಟು ಮೆಕ್ಕಾ ಮದೀನಾಗ ಹೋದವ್ರನ್ನೇ ಅಲ್ಲೇ ಇದ್ಬಿಡ್ತಾರಂತೆ. ಅವ್ರು ದೇಶಕ್ಕೆ ವಾಪಸ್ ಬರೋದೇ ಇಲ್ವಂತೆ, ಅಲ್ಲಿದ್ಬಿಟ್ಟು ಭಿಕ್ಷುಕರು ವೃತ್ತಿಯನ್ನು ಮಾಡ್ತಾ ಹೋಗ್ತಾರಂತೆ. ಈ ಪಾಕಿಸ್ತಾನಿ ಭಿಕ್ಷುಕರ ಹಾವಳಿ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಸೌದಿ ಅರೇಬಿಯಾ ಜೈಲ್ಗಳೆಲ್ಲ ಇವತ್ತು ಪಾಕಿಸ್ತಾನಿ ಮೂಲದ ಭಿಕ್ಷುಕರಿಂದ ಭರ್ತಿಯಾಗಿ ತುಂಬಿ ತುಳುಕ್ತಾ ಇದ್ದಾವಂತೆ. ಅದಷ್ಟೇ ಅಲ್ಲ, ಈ ದುಬೈ, ಶಾರ್ಜಾ ಮುಂತಾದ ಶ್ರೀಮಂತ ಈ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ರಾಷ್ಟ್ರಗಳಲ್ಲೂ ಕೂಡ ಈ ಪಾಕಿಸ್ತಾನಿ ಭಿಕ್ಷುಕರ ಹಾವಳಿ. ಅವ್ರು ಬರೀ ಭಿಕ್ಷಾಟನೆ ಮಾಡಲ್ಲ, ಜೊತೆಗೆ ಈ ಮೆಕ್ಕಾ ಮದೀನಾದಲ್ಲಿರೋ ವರ್ಷವಿಡೀ ಈ ಹಜ್ ಸಂದರ್ಭದಲ್ಲಿ ಬರೋ ಕೋಟ್ಯಂತರ ಮಂದಿ ಯಾತ್ರಿಗಳಿಗೆ ಪಿಕ್ ಪಾಕೆಟ್ ಮಾಡೋ ಒಂದು ದೊಡ್ಡ ಉದ್ಯಮವನ್ನೇ ಇವ್ರು ನಡೆಸ್ತಾರಂತೆ. ಎಲ್ಲ ಬಗೆಯ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಈ ಭಿಕ್ಷುಕರ ವೇಷದಲ್ಲಿರೋ ಪಾಕಿಸ್ತಾನಿಗಳು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂತಂದ್ರೆ, ಕಳೆದ ವರ್ಷ 2024ರ ಹಂತದಲ್ಲಿ ಸೌದಿ ಅರೇಬಿಯಾ ರಾಷ್ಟ್ರದಿಂದ 5,000 ಮಂದಿ ಭಿಕ್ಷುಕರನ್ನ ಪಾಕಿಸ್ತಾನಕ್ಕೆ ಡಿಪೋರ್ಟೇಷನ್ ಮಾಡಿದ್ರು, ಬಲಾತ್ಕಾರವಾಗಿ ವಾಪಸ್ ಕಳಿಸಿದ್ರು. ಯಾವ ರೀತಿ ಅಕ್ರಮ ವಲಸಿಗರನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ವಾಪಸ್ ಕಳಿಸ್ತಾ ಇದ್ದಾರೋ, ಅದೇ ರೀತಿ ಸೌದಿ ಅರೇಬಿಯಾದಿಂದ 5,000 ಮಂದಿ ಭಿಕ್ಷುಕರನ್ನ ಒಂದಾದ್ಮೇಲೆ ಒಂದು ವಿಮಾನ ಲೋಡ್ ಗಟ್ಲೆ ಅವ್ರನ್ನ ಕಳಿಸ್ಕೊಟ್ಟಿರಂತೆ, ವಾಪಸ್ ಕಳಿಸ್ಕೊಟ್ರಂತೆ. ಆದ್ರೂ ಕೂಡ ಅವ್ರ ಹಾವಳಿಯನ್ನ ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಪಾಕಿಸ್ತಾನದವರು ಹೇಳ್ಕೊಳ್ತಾ ಇದ್ರು ನೋಡಿ. ಅದರಲ್ಲೂ ಕಮಾಂಡರ್ ಇನ್ ಚೀಫ್ ಆಸಿಫ್ ಮುನೀರ್ ಅವರು ಮೆದಿನಾ ಒಂದು ಬಿಟ್ರೆ, ಆದ್ರೆ ಇಡೀ ಪ್ರಪಂಚದ ಚರಿತ್ರೆಯಲ್ಲೇನೆ ಮುಸ್ಲಿಮರಿಗೋಸ್ಕರವೇ ಜನಿಸಿದ ದೇಶ ಅಂದ್ರೆ ಪಾಕಿಸ್ತಾನ. ಮುಸ್ಲಿಮರಿಗಾಗಿ, ಮುಸ್ಲಿಮರಿಂದ ಮುಸ್ಲಿಮರ ಉದ್ಧಾರಕ್ಕೆಂದೇ ಜನ್ಮ ತಾಳಿರೋ ದೇಶ ಅಂದ್ರೆ ಪಾಕಿಸ್ತಾನ ಅಂತ. ಆದ್ರೆ ಪಾಕಿಸ್ತಾನ ರಫ್ತು ಮಾಡ್ತಿರೋದು
ತನ್ನ ದೇಶದ ಬಡ ಭಿಕ್ಷುಕರನ್ನಂತೆ ತನ್ನಲ್ಲಿ ಇಟ್ಕೊಳಿಕ್ಕಾಗದೆ ಹೊರಗಡೆ ಕಳಿಸ್ಬಿಟ್ಟಿದಾರಂತೆ. ಅದ್ರ ಜೊತೆಗೆ ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡ್ತಿರೋ ಮತ್ತೊಂದು ಸರಕು ಯಾವ್ದು ಗೊತ್ತಾ? ಕತ್ತೆಗಳು. ನಮ್ಮ ದೇಶದಲ್ಲಿ ಪಶು ಸಂಗೋಪನೆ ಅಂದ್ರೆ ಹಸು ಎತ್ತುಗಳ ಸಂಗೋಪನೆ, ಹಸು ಎತ್ತು ಎಮ್ಮೆಗಳ ಸಂಗೋಪನೆ, ಕುರಿ ಸಾಕಾಣಿಕೆ ಅಂತ ನಾವು ಅನ್ಕೊಂಡಿರ್ತೇವೆ. ಪಾಕಿಸ್ತಾನದ ಪಶು ಸಂಗೋಪನೆಯ ಅತಿ ಮುಖ್ಯ ಚಟುವಟಿಕೆನೆ ಈ ಕತ್ತೆಗಳ ಸಂಗೋಪನೆ ಅಂತೆ. ಅದ್ರ ಬಗ್ಗೆ ಕೂಡ ಪಾಕಿಸ್ತಾನದೊಬ್ರು ಪತ್ರಕರ್ತರೊಬ್ರು ಸಂದರ್ಶನ ಕೊಡ್ತಾ ಹೇಳ್ತಾ ಇದ್ರು, ಹೌದು ನಮ್ಮ ದೇಶದಿಂದ 2 ತರದ ಕತ್ತೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತೇವೆ. 4 ಕಾಲಿನ ಕತ್ತೆಗಳನ್ನ ನಾವು ಚೀನಾ ದೇಶಕ್ಕೆ ಕಳಿಸ್ತೇವೆ, 2 ಕಾಲಿನ ಕತ್ತೆಗಳನ್ನ ನಮ್ಮ ಪಾರ್ಲಿಮೆಂಟ್ ಕಳಿಸ್ತೇವೆ, ನಮ್ಮ ನ್ಯಾಷನಲ್ ಅಸೆಂಬ್ಲಿ ಕಳಿಸ್ತೇವೆ ಅಂತ ಅಂದ್ಬಿಟ್ಟು ಅಲ್ಲಿ ರಾಜಕಾರಣಿಗಳ ಬಗ್ಗೆ ಕೂಡ ತುಂಬಾ ವಿಡಂಬನಾತ್ಮಕ ಮಾತಾಡಿದ್ರು. 2 ಕಾಲಿನ ಕತ್ತೆಗಳು ಎಂಪಿಗಳಾಗ್ತಾರೆ, 4 ಕಾಲಿನ ಕತ್ತೆಗಳು ಚೈನಾ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತವೆ ಅಂತ. ಇವತ್ತು ಒಂದು ಅಂದಾಜಿನ ಪ್ರಕಾರ ಇವತ್ತು ಸುಮಾರು 60 ಲಕ್ಷ ಕತ್ತೆಗಳ ಜನಸಂಖ್ಯೆ ಇದೆ ಅಂತೆ ಇದರಲ್ಲಿ ಪಾಕಿಸ್ತಾನ ದೇಶದಲ್ಲಿ. ವ್ಯವಸ್ಥಿತವಾದ ಸಂಘಟನಾತ್ಮಕವಾದ ಸಂಗೋಪನೆ ನಡೆಸ್ತಾ ಇದ್ದಾರಂತೆ. ಪಶು ಸಂಗೋಪನೆ ಅಂದ್ರೆ ಕತ್ತೆಗಳು. ಪರಂಪರಾನುಗತವಾಗಿ ಕತ್ತೆ ಅಂದ್ರೇನೆ ಅದು ಭಾರ ಹೊರೋದಕ್ಕೆ ಬಳಸ್ತಾ ಇದ್ದ ಒಂದು ಪ್ರಾಣಿ. ಆ ಎತ್ತಿನ ಗಾಡಿಗಳು, ನಮ್ಮಲ್ಲಿ ಎತ್ತಿನ ಗಾಡಿಗಳ ತರ ಮತ್ತು ಕುದುರೆಗಳ ತರ ಕತ್ತೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ, ಅದು ಗುಡ್ಡುಗಾಡು ಪ್ರದೇಶದಲ್ಲಿ ಅತ್ಯಂತ ಕಠಿಣತಮ ಭೌಗೋಳಿಕ ಪ್ರದೇಶಗಳಲ್ಲೆಲ್ಲ ಕತ್ತೆಗಳನ್ನೇ ಸರಕು ಸಾಗಾಣಿಕೆಗೆ ಬಳಸ್ತಾ ಇದ್ರು. ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಎಲ್ಲ ಕಡೆ ಮೋಟಾರ್ ವಾಹನಗಳು ಬಂದಿರೋದ್ರಿಂದ ಕತ್ತೆಗಳ ಸಾಗಾಣಿಕೆ ಸಾಧನಗಳಾಗಿ ಬಳಸೋದು ಕಡಿಮೆ ಆಗ್ಬಿಡ್ತು. ಚೀನಾ ದೇಶ ಜೊತೆಗೆ ಪಾಕಿಸ್ತಾನ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದೆ ಅಂತ. ಯಾಕಂದ್ರೆ ಚೀನಾದಿಂದ ಬೆಲೆಗಟ್ಲೆ ಡಾಲರ್ ಸಾಲ ಪಡ್ಕೊಂಡಿರೋ ಪಾಕಿಸ್ತಾನ ಚೀನಾ ದೇಶದ ಮುಲಾಜುಗೊಳಗಾಗಿದೆ. ಹಾಗಾಗ್ಬಿಟ್ಟು ವರ್ಷಕ್ಕೆ ಲಕ್ಷಗಟ್ಲೆ ಕತ್ತೆಗಳನ್ನ ಅವ್ರು ರಫ್ತು ಮಾಡ್ತಾರಂತೆ. ಅಂದಾಗ ಚೀನಾ ದೇಶ ಏನ್ ಮಾಡುತ್ತೆ? ಚೀನಾ ದೇಶದಲ್ಲಿ ಸ್ಥಳೀಯವಾಗಿ ಅಲ್ಲಿನ ಬಡವರೆಲ್ಲ, ಅಂದ್ರೆ ಬಡ ರೈತಾಪಿ ವರ್ಗದವರೆಲ್ಲ ಉಪವೃತ್ತಿಯಾಗಿ ಕತ್ತೆಗಳ ಸಂಗೋಪನೆ ಮಾಡ್ತಾ ಬಂದಿದ್ದಾರಂತೆ. ಕತ್ತೆಗಳ ಉತ್ಪನ್ನಗಳು 3: ಒಂದು ಕತ್ತೆ ಹಾಲು, ಕತ್ತೆ ಚರ್ಮ ಮತ್ತು ಕತ್ತೆ ಮಾಂಸ. ಸೊ ಈ ರೀತಿಯಾಗಿ ಪರಮ ಮಾಂಸಾಹಾರಿಗಳಾಗಿರೋ ಚೀನೀಯರು ಅನೇಕ ಪ್ರಾಣಿಗಳ ಮಾಂಸವನ್ನು ತಿಂತಾರೆ. ಅದು ಅವರ ಅಭ್ಯಾಸ, ರೂಢಿಸ್ಕೊಂಡು ಬಂದಿರೋ ಪರಂಪರೆ. ಸೊ ಕತ್ತೆ ಹಾಲು, ಕತ್ತೆ ಮಾಂಸ ಮತ್ತು ಕತ್ತೆ ಚರ್ಮ. ಈ ಕತ್ತೆ ಚರ್ಮಕ್ಕೆ ವಿಶೇಷವಾದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇದೆ ಅಂತೆ. ಕತ್ತೆ ಚರ್ಮವನ್ನ ಬಿಸಿ ನೀರಿನಲ್ಲಿ ಕುದಿಸ್ಬಿಟ್ಟು ಅದರಿಂದ ಇಜಿಯಾವೋ ಅನ್ನೋ ಒಂದು ಜಿಲಾಟಿನ್ ಪದಾರ್ಥವನ್ನು ತೆಗಿತಾರಂತೆ. ಆ ಪದಾರ್ಥದಿಂದ ತಯಾರು ಮಾಡೋ ಮಾತ್ರೆಗಳು ಮತ್ತು ಔಷಧಿಗಳು ಸೌಂದರ್ಯವರ್ಧಕ ಸಾಧನಗಳಿಗೆ ಬಳಸ್ತಾರಂತೆ. ಸೊ ಮತ್ತು ಚಿರ ಯೌವನಿಗರಾಗಿ ಕಾಣ್ಲಿಕ್ಕೆ, ಅದೇ ರೀತಿ ಅನೇಕ ಚರ್ಮ ರೋಗ ಚಿಕಿತ್ಸೆಗೆ ಕೂಡ ಈ ಇಜಿಯಾವೋ ಅನ್ನೋ ಜಿಲಾಟಿನ್ ಬಳಸ್ತಾರಂತೆ. ಇದರಿಂದಾಗಿ ಚೈನಾ ಪಾಕಿಸ್ತಾನ್ ಸರಹದ್ದಿನಲ್ಲಿ ಲಕ್ಷಾಂತರ ಕತ್ತೆಗಳ ಮಾರಣ ಹೋಮ ನಡೆಯುತ್ತೆ. ಸ್ಲಾಟರ್ ಹೌಸ್, ಕಸಾಯಿಖಾನೆಗಳನ್ನು ಸ್ಥಾಪಿಸಿದ್ದಾರೆ. ಅಂದ್ರೆ ಯಂತ್ರಚಾಲಿತ ಕಸಾಯಿಖಾನೆಗಳು. ಈ ಕತ್ತೆಗಳು ಅಂದ್ರೆ ಲಕ್ಷಗಟ್ಟಲೆ ಕತ್ತೆಗಳನ್ನ ಪ್ರತಿ ವರ್ಷ ಬಲಿ ಕೊಡ್ತಾರೆ, ಅದರ ಉತ್ಪನ್ನಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ನೋಡಿ, ಚೀನಾ ದೇಶದ ಡಿಮ್ಯಾಂಡ್ಗೂ ಪಾಕಿಸ್ತಾನ್ಗೆ ಸಪ್ಲೈಗೂ ಯಾವ ತರದ ಒಂದು ಸಾವಯವ ಸಂಬಂಧವೇ ಬೆರೆತ್ಕೊಂಡು ಬಂದ್ಬಿಟ್ಟಿದೆ. ಸೊ ಚೀನಾ ದೇಶ ಪಾಕಿಸ್ತಾನಕ್ಕೆ ಕೇವಲ ಮಿಲಿಟರಿ ಸರಬರಾಜು ಮಾತ್ರ ಮಾಡ್ತಾ ಇಲ್ಲ, ಹಣದ ಸರಬರಾಜು ಮಾತ್ರ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ಈ ರೀತಿ ರಫ್ತು ಮಾಡ್ಕೊಳ್ಳುತ್ತೆ. ತನ್ನ ಸಾಲ ಸೆಟಲ್ ಮಾಡ್ಕೊಳ್ಳೋದಕ್ಕೆ ಲಕ್ಷಗಟ್ಟಲೆ ಕತ್ತೆಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳುತ್ತಂತೆ. ಯಾವ ಗತಿಗೆ ಬಂದಿದೆ ನೋಡಿ ಪಾಕಿಸ್ತಾನ. ನಮಗೂ ಅವ್ರಿಗೂ ಕೇವಲ 12 ಗಂಟೆಗಳ ವ್ಯತ್ಯಾಸ. ಸ್ವಾತಂತ್ರ್ಯ ಬಂದಿತ್ತು ಅವ್ರು 14ನೇ ತಾರೀಕು, ನಮಗೆ 15ನೇ ತಾರೀಕು. ನಮ್ಮಲ್ಲಿ ಜ್ಯೋತಿಷ್ಗಳು ಹೇಳಿದ್ರು ಅಂತ ಮಧ್ಯರಾತ್ರಿ, ಆಗಸ್ಟ್ 15ರ ಮಧ್ಯರಾತ್ರಿ ಕಳೆದ ನಂತರ ನಮ್ಮಲ್ಲಿ ಸ್ವಾತಂತ್ರ್ಯ ಘೋಷಣೆ ಮಾಡಿದ್ರು. ಕಳೆದ 78 ವರ್ಷಗಳಲ್ಲಿ ಪಾಕಿಸ್ತಾನದಿಂದ ಒಂದೇ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಯಾವ್ದಾದ್ರು ಒಂದು ಕಂಪನಿ ತಲೆ ಎತ್ತಿದ್ಯಾ? ಅಂತ ಕಂಪನಿಗಳಿಗೆ ಹೆಸರು ಕೇಳಿದೀವ ನಾವು? ಅಥವಾ ಭಾರತದಲ್ಲಿ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರಪಂಚದ ಬಹುತೇಕ ರಾಷ್ಟ್ರಗಳ ಹೆಸರಾಂತ ಕಂಪನಿಗಳು, ಎಲೆಕ್ಟ್ರಾನಿಕ್ಸ್ ಉದ್ಯಮದ ಕಂಪನಿಗಳು ಇಲ್ಲಿ ತಮ್ಮ ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದಾರೆ, ಲಕ್ಷಾಂತರ ಮಂದಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಅಂತ ಒಂದೇ ಒಂದು ಪಾಕಿಸ್ತಾನ್ ಕಂಪನಿ ಯಾವ್ದಾದ್ರು ಇಲ್ಲಿ ತನ್ನ ಕಾರ್ಖಾನೆಯನ್ನು ಸ್ಥಾಪಿಸಿದ್ಯಾ? ಕಾರು ಉತ್ಪಾದನಾ ಕಾರ್ಖಾನೆ, ಮೋಟಾರ್ ಸೈಕಲ್ ಉತ್ಪಾದನಾ ಕಾರ್ಖಾನೆ, ಎಲೆಕ್ಟ್ರಾನಿಕ್ ಉಪಕರಣಗಳ ಕಾರ್ಖಾನೆ ಯಾವುದೂ ಇಲ್ಲ. ನಮ್ಮಲ್ಲಿ ಟಾಟಾ, ಬಿರ್ಲಾ, ಬಜಾಜ್ ತರದ 100 ಜನ ಉದ್ಯಮಗಳು ಸ್ವತಂತ್ರ ಭಾರತವನ್ನ ಕಟ್ಟೋದ್ರಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. 21ನೇ ಶತಮಾನದಲ್ಲಿ ವಿಪ್ರೋ, ಇನ್ಫೋಸಿಸ್ ತರದ ಕಂಪನಿಗಳು ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ತಂದುಕೊಟ್ಟಿವೆ. ಭಾರತ ಇವತ್ತು ಜ್ಞಾನಾಧಾರಿತ, ತಂತ್ರಜ್ಞಾನಾಧಾರಿತ ಶಕ್ತಿ ಕೇಂದ್ರವಾಗಿದೆ. ಪಾಕಿಸ್ತಾನ ಯಾಕೆ ಹೀಗೆ ಉಳಿದ್ಬಿಡ್ತು? ಅಲ್ಲಿನ ರಾಜಕಾರಣಿಗಳ ಅವರ ಆದ್ಯತೆಗಳೇನು? ತಮ್ಮ ದೇಶಕ್ಕೆ ಏನ್ ಮಾಡ್ಬೇಕು ಅಂತಿದ್ದಾರೆ?
ನಿರಂತರವಾದ ಯುದ್ಧ, ನಿರಂತರವಾದ ಭಯೋತ್ಪಾದನೆ, ಉಳಿದಂತೆ ಬಡವರನ್ನ ಭಿಕ್ಷಾಟನೆ. ಸೊ ಭಾರತಕ್ಕೆ ಭಯೋತ್ಪಾದನೆ, ಸೌದಿ ಅರೇಬಿಯಾಗೆ ಭಿಕ್ಷಾಟನೆ, ಚೀನಾಗೆ ಕತ್ತೆಗಳ ಸಾಗಣೆ. ಇದು ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯ ಒಂದು ಸ್ವಾರಸ್ಯಕರ ನೋಟ ಅನ್ನೋದಕ್ಕಿಂತ ವಿಡಂಬನಾತ್ಮಕ ನೋಟ. ಪಾಕಿಸ್ತಾನ್ ಹೀಗೆ ಇರುತ್ತಾ, ಭೂಪಟದಿಂದನೇ ಅಳಿಸೋಗ್ಬಿಡುತ್ತಾ? ಈ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇರುವಾಗ ಆಪರೇಷನ್ ಸಿಂಧೂರ ನಡೆದೋಗ್ಬಿಟ್ಟಿದೆ. ಆಪರೇಷನ್ ಕೇವಲ 4 ದಿನಗಳಲ್ಲಿ ಪಾಕಿಸ್ತಾನದ ಇದುವರೆಗಿನ ಬಹು ಪ್ರಚಾರ ಪಡ್ಕೊಂಡ ಶಕ್ತಿ, ಸಾಮರ್ಥ್ಯ, ಹೋರಾಟದ ಛಲ ಎಷ್ಟು ಅಂತ ಜಗಜ್ಜಾಹೀರಾಗೋಗ್ಬಿಟ್ಟಿದೆ. ಕಡೆಗೂ 4 ದಿನಗಳಲ್ಲಿ ಅಂಗಲಾಚಿ ಬೇಡ್ಬಿಟ್ಟು ಅಧ್ಯಕ್ಷ ಟ್ರಂಪ್ ಮಧ್ಯಸ್ಥಿಕೆಯನ್ನ ಪಡ್ಕೊಂಡ್ಬಿಟ್ಟು ಅವರು ಯುದ್ಧ ವಿರಾಮದ ಒಂದು ನಿರಾಳತೆಯನ್ನು ಪಡ್ಕೊಂಡಿದ್ದಾರೆ ಪಾಕಿಸ್ತಾನ. ಸುಮ್ಮನಿರೋರಲ್ಲ. ಅದಾದ್ಮೇಲೆ ಕೂಡ ಅವ್ರು ಬಡಾಯಿ ನಿಂತೇ ಇಲ್ಲ. ಆದ್ರೆ ಅವ್ರ ಎಕ್ಸ್ಪೋರ್ಟ್ ವ್ಯವಹಾರ ನಡೀತಾನೆ ಇರುತ್ತೆ. ಈಗ ಹೇಳ್ತಾ ಭಾರತದಲ್ಲಿರೋ ಮುಸಲ್ಮಾನರು ಅಪರೂಪದ ದೇಶಭಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಇದುವರೆಗೂ ಮುಸ್ಲಿಮರ ಹಕ್ಕೊತ್ತಾಯಕ್ಕೋಸ್ಕರವೆಂದೇ ಸ್ಥಾಪಿಸಿದ AIMM ಪಕ್ಷದ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಈ ಯುದ್ಧ ಕಾಲದಲ್ಲಿ ಭಾರತದ ಇತರ ಎಲ್ಲ ಸೆಕ್ಯುಲರ್ ಪಕ್ಷಗಳ ರಾಜಕಾರಣಿಗಳಿಗೆ ಒಂದು ವ್ಯತಿರಿಕ್ತ ಮಾದರಿಯಾಗಿ, ಗೌರವಾನ್ವಿತ ಮಾದರಿಯಾಗಿ, ಪರಮ ದೇಶಭಕ್ತಂತೆ ಮಾತಾಡ್ತಾ ಇರ್ತಾರೆ. ಹಿರಿಯ ಮುತ್ಸದ್ದಿಯಂತೆ ಒಂದು ನಿಲುವು ತಾಳುತ್ತಾರೆ. ಆ ಪಹಲ್ಗಾಮ್ ದುರಂತ ನಡೆದಾಗ ಓವೈಸಿ ಹೇಳಿದ್ರು, ಇದೆಂಥ ಇಸ್ಲಾಂ ಧರ್ಮ ನೀವು ಪಾಲಿಸ್ತಾ ಇರೋದು? ನಿರಾಯುಧ ಅಮಾಯಕ ಜನರ ಮೇಲೆ ಹೊಡೆದಾಕ್ತೀರಾ? ಧರ್ಮದ ಹೆಸರು ಹೇಳಿ ಅವ್ರನ್ನ ಕೊಂದು ಹಾಕಿದ್ರಲ್ಲ, ಅವ್ರ ಹೆಂಡತಿ ಮಕ್ಕಳ ಎದುರಿಗೆ ಕೊಂದು ಹಾಕಿದ್ರಲ್ಲ. ಇದು ಕುರಾನ್ನಲ್ಲಿ ಯಾವ ಅಧ್ಯಾಯದಲ್ಲಿ ಇದನ್ನ ಹೇಳಿದ? ಪ್ರವಾದಿಗಳು ಎಂದಾದ್ರೂ ಇಂಥದ್ದು ಮಾಡ್ರಿ ಅಂತ ಹೇಳಿದ್ರ? ಎಂತ ಹೀನ ಕೆಲಸ ಕೇಳ್ತೈತೀರಿ ನೀವು? ಇಸ್ಲಾಮಿಕ್ ರಾಷ್ಟ್ರವೇ ಅಲ್ಲ, ಇಸ್ಲಾಮಿಕ್ ರಾಷ್ಟ್ರ ಅಂತ ಹೇಳ್ಕೊಳ್ತೀವಿ, ನಿಮ್ಗೆ ನೈತಿಕ ಹಕ್ಕೇ ಇಲ್ಲ ಅನ್ನೋ ನಿಲುವು ತಾಳಿದ್ರು. ಇದೀಗ ಮೋದಿಯವರು ವಿಶ್ವ ಸಮುದಾಯಕ್ಕೆ ಆಪರೇಷನ್ ಸಿಂಧೂರದ ಸಾಧನೆ ಮತ್ತು ಪರಿಣಾಮಗಳನ್ನ ಮನವರಿಕೆ ಮಾಡ್ಕೊಡ್ಲಿಕ್ಕೆ ಕಳಿಸ್ಕೊಡ್ತಾ ಇದ್ದಾರಲ್ಲ, ಆ 7 ಸಂಸದೀಯ ನಿಯೋಗಗಳ ಪೈಕಿ ಒಂದರಲ್ಲಿ ಅಸಾದುದ್ದೀನ್ ಓವೈಸಿ ಇರೋದು ಕೂಡ ಅನೇಕರಿಗೆ ಅಚ್ಚರಿ ತಂದಿರಬಹುದು. ಆದ್ರೆ ಅತ್ಯಂತ ಸ್ವಾಗತಾರ್ಹ ಬೆಳವಣಿಗೆ. ಭಾರತದೊಳಗಿನ ರಾಜಕಾರಣದಲ್ಲಿ ಮುಸ್ಲಿಮರ ಅವರ ಆರ್ಥಿಕ, ಶೈಕ್ಷಣಿಕ ಮತ್ತಿತರ ಬೇಡಿಕೆಗಳ ಬಗ್ಗೆ ಹಕ್ಕೊತ್ತಾಯ ಮಾಡೋದು ಬೇರೆ. ಆದ್ರೆ ಪಾಕಿಸ್ತಾನ ಜೊತೆಗೆ ಯುದ್ಧ ಬಂದಾಗ ನಿಜವಾದ ದೇಶಭಕ್ತನ ನೆರವು ತಾಳಿರೋದು ಅಪರೂಪದ ಬೆಳವಣಿಗೆ. ಭಾರತ ಎಕ್ಸ್ಪೋರ್ಟ್ ಮಾಡ್ತಿರೋದು ತನ್ನ ಇತರ ಎಲ್ಲ ವಸ್ತುಗಳ ಜೊತೆಗೆ. ಅವ್ರು ಹೇಳ್ತಾ ಇದ್ರು, ಪಾಕಿಸ್ತಾನಿ ಪತ್ರಕರ್ತರೊಬ್ರು, ಭಾರತ ವಿದೇಶಗಳಿಗೆ ಲ್ಯಾಪ್ಟಾಪ್, ಐಫೋನ್ಗಳನ್ನ ರಫ್ತು ಮಾಡುತ್ತೆ, ನಾವು ಭಿಕ್ಷುಕರನ್ನ ಮತ್ತು ಕತ್ತೆಗಳನ್ನ ರಫ್ತು ಮಾಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ. ಈ ದ್ವಂದ್ವವನ್ನ, ಈ ವೈರುಧ್ಯವನ್ನ ಅಸಾದುದ್ದೀನ್ ಓವೈಸಿ ಪ್ರತಿನಿತ್ಯ ತಮ್ಮದೇ ಆದ ಭಾಷೆಯಲ್ಲಿ, ಅವ್ರು ತುಂಬಾ ವಿದ್ಯಾವಂತ, ಉನ್ನತ ವ್ಯಾಸಂಗ ಪಡಿಸ್ಕೊಂಡು ಬಂದಾರೆ, ವಿದೇಶಿ ಶಿಕ್ಷಣವನ್ನ ಪಡ್ಕೊಂಡು ಬಂದು ಅವ್ರು ತಾಳಿರೋ ನಿಲುವು ಇತರ ಸೆಕ್ಯುಲರ್ ಪಕ್ಷಗಳಿಗೆ ಮಾದರಿ ಆಗ್ಲಿ, ಭಾರತೀಯ ಮುಸಲ್ಮಾನರಿಗೆ ಅರ್ಥವಾಗ್ಲಿ, ಭಾರತೀಯ ಸಂವೇದನೆ ಅಂದ್ರೇನು, ಇಸ್ಲಾಮಿಕ್ ಗಣರಾಜ್ಯವಾದ ಪಾಕಿಸ್ತಾನಕ್ಕೂ ಸೆಕ್ಯುಲರ್ ಗಣರಾಜ್ಯವಾದ ಭಾರತಕ್ಕಿರೋ ವ್ಯತ್ಯಾಸ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಈ ಪಾಕಿಸ್ತಾನದ ಈ ದಯನೀಸಿ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಈ ವ್ಯಾಖ್ಯಾನವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಮಸ್ಕಾರ.